ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್. ಬನ್ನಿ, ನಾನು ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಪೂಜೆಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಹೌ ಟು ಸ್ಟೇ ಪಾಸಿಟಿವ್ ಇರೋದು ಹೇಗೆ, ನಾವು ಪಾಸಿಟಿವ್ ಆಗಿರೋದು ಹೇಗೆ ಅಂತ ತಿಳಿಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಥಿಂಕ್ ಪಾಸಿಟಿವ್, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಪಾಸಿಟಿವ್ ಥಿಂಕಿಂಗ್ ಚೇಂಜ್ ಯುವರ್ ಲೈಫ್. ನಮ್ಮ ಪಾಸಿಟಿವ್ ಥಿಂಕಿಂಗ್ ನಿಂದ ನಮ್ಮ ಲೈಫೇ ಕೂಡ ಚೇಂಜ್ ಆಗ್ಬಿಡುತ್ತೆ. ಬನ್ನಿ, ಈಗ ಯಾವ ರೀತಿ ಪಾಸಿಟಿವ್ ಆಗಿರೋದು, ಏನೇನು ನಾವು ಪಾಸಿಟಿವ್ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ, ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ನಾನು ನಿಮ್ಮೊಂದಿಗೆ ಇವತ್ತು ಎಲ್ಲವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ದಿಸ್ ಪೀಸ್ಫುಲ್ ಮೂಮೆಂಟ್. ನಾವು ಯಾವಾಗಲೂ ಒಂದು ಪೀಸ್ಫುಲ್ ಮೂಮೆಂಟ್ ಅನ್ನ ವೆಲ್ಕಮ್ ಮಾಡ್ತಾ ಇರಬೇಕು. ಇವತ್ತು ನಾನು ಯಾವುದಕ್ಕೂ ಓಡೋದಿಲ್ಲ, ನಾನು ಅರ್ಜೆಂಟ್ ಆಗಿ ಎಲ್ಲಿ ಏನು ಓಡೋದಿಲ್ಲ, ಯಾರಿಗೂ ಪ್ರೂವ್ ಮಾಡೋದು ಇಲ್ಲ. ನಾನು ಯಾರಿಗೂ ಪ್ರೂವ್ ಮಾಡೋದ್ ಬೇಕಾಗಿಲ್ಲ. ನಾನು ಹೀಗಿರ್ತೀನಿ, ಹಾಗಿರ್ತೀನಿ, ನಾನು ಹಾಗೆ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಯಾರಿಗೂ ಪ್ರೂವ್ ಮಾಡೋದ್ ಬೇಕಾಗಿಲ್ಲ. ಇವತ್ತು ಯಾರಿಗೂ ಸಾಬೀತುಪಡಿಸುವ ಅವಶ್ಯಕತೆನೂ ಇಲ್ಲ. ನಾವ್ ಯಾರಿಗೂ ನಾನು ಈಗ ಮಾಡಿದೀನಿ ನಿಮ್ಗಂತ ಸಾಬೀತು ಮಾಡೋದು ಕೂಡ ಅಗತ್ಯತೆ ಇಲ್ಲ. ಯಾವುದಕ್ಕೂ ಓಡುವಂತ ಅಗತ್ಯನೂ ಕೂಡ ಇಲ್ಲ. ರಿಮೆಂಬರ್ ಒನ್ ಥಿಂಗ್, ಯು ಆರ್ ಅಲೈವ್, ಯು ಆರ್ ಬ್ರೀತಿಂಗ್, ದಟ್ ಇಟ್ಸೆಲ್ಫ್ ಈಸ್ ಎ ಬ್ಲೆಸ್ಸಿಂಗ್. ಇವತ್ತು ನಾನು ನಿಮ್ಮ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ತುಂಬೋಣ ಅಂತ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಟುಡೇ ಈಸ್ ಎ ನ್ಯೂ ಡೇ. ನಾವು ಯಾವಾಗಲೂ ಹೊಸ ದಿನ ಅನ್ಕೋಬೇಕು. ಪ್ರತಿ ದಿನವನ್ನ ನಾವು ಹೊಸ ದಿನ ಅಂತ ಅನ್ಕೊಳ್ಬೇಕು. ಇವತ್ತು ಹೊಸ ದಿನ, ಒಂದು ಹೊಸ ಅವಕಾಶ, ನಮ್ಗೊಂದು ಏನೋ ಒಂದು ಹೊಸ ಅವಕಾಶ ಬರ್ಬೋದು ಅಂತ ಅನ್ಕೋಬೇಕು. ನಿನ್ನೆ ಏನಾಯ್ತು ಅನ್ನೋದನ್ನ ನಾವು ಇವತ್ತಿಗೆ ಯಾವತ್ತು ತಂದ್ಕೊಳ್ಬಾರ್ದು. ನಿನ್ನೆ ಏನಾಗಿತ್ತು, ಪಾಸ್ಟ್ ಅಲ್ಲಿ ಏನಾಗಿತ್ತು ಅಂತ ಇವತ್ತು ನಾವು ಅದನ್ನ ಯೋಚನೆ ಮಾಡೋದಾಗ್ಲಿ, ಅದನ್ನ ನಮ್ಮ ಮನಸ್ಸಿಗೆ ಹಚ್ಕೊಳ್ಳೋದಾಗ್ಲಿ, ನಾವು ತಂದ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಮಿಸ್ಟೇಕ್ಸ್ ಹ್ಯಾಪನ್, ಇಟ್ಸ್ ಓಕೆ. ಪೇನ್ ಹ್ಯಾಪನ್, ಇಟ್ಸ್ ಓಕೆ ಟು. ಅಂದ್ರೆ ತಪ್ಪುಗಳು ಆಗಿರ್ಬೋದು, ನೋವುಗಳು ಆಗಿರ್ಬೋದು. ಬಿಕಾಸ್ ಎವ್ರಿ ಸನ್ರೈಸ್ ಹೇಳುತ್ತೆ, ಯು ಕ್ಯಾನ್ ಸ್ಟಾರ್ಟ್ ಅಗೇನ್. ನಮಗೆ ಪ್ರತಿದಿನ ಸೂರ್ಯೋದಯವು ಹೇಳುತ್ತೆ, ನೀವು ಮತ್ತೆ ಶುರು ಮಾಡಿ. ನೆನ್ನೆ ಸೂರ್ಯೋದಯ ನಮ್ಗೆ ಏನೋ ಒಂದು ನೆಗೆಟಿವ್ ಬಂದಿತ್ತು, ಆದ್ರೆ ಇವತ್ತು ಹೇಳ್ತದೆ ಮತ್ತೆ ನಮ್ಗೆ ಸೂರ್ಯೋದಯ, ನೀವು ಮತ್ತೆ ಹೊಸ ದಿನವನ್ನ ಶುರು ಮಾಡಿ ಅಂತ ಹೇಳ್ತದೆ. ಇವತ್ತು ನಾನು ಹೊಸದಾಗಿ ದಿನವನ್ನ ಆರಂಭಿಸ್ತಾ ಇದ್ದೀನಿ ಅನ್ನೋ ಭಾವನೆಯನ್ನ, ಥಾಟ್ಸ್ ಅನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಐ ಆಮ್ ಎನಫ್, ನನಗೆ ಸಾಕು ಈ ಜೀವನ, ನನ್ನ ಜೀವನ ಚೆನ್ನಾಗಿದೆ. ಇನ್ನೊಬ್ರಂತೆ ಆಗ್ಬೇಕು ಅನ್ನೋ ಪ್ರೆಷರ್ ಬೇಡ. ನಾವು ಇನ್ನೊಬ್ರಂತೆ ಆಗ್ಬೇಕು, ಅವ್ರು ಹೀಗಾಗಿದ್ದಾರೆ, ಅವ್ರು ಹಾಗಾಗಿದ್ದಾರೆ, ನಾನು ಹಂಗ ಆಗ್ಬೇಕು ಅಂತ ಮನಸ್ಸಿನಲ್ಲಿ ನಾವು ನೋವನ್ನ, ಅನುಭವಗಳನ್ನ ಮಾಡ್ಕೊಳ್ಳೇಬಾರ್ದು. ಅವ್ರು ಹೇಗೆ ಆಗಿರ್ಲಿ, ನಮಗೆ ಹೇಗಿದೀವೋ ಹಾಗೆ ನಾವು ಇರ್ಬೇಕಾಗುತ್ತೆ. ಅಂತ ಪ್ರೆಷರ್, ಒತ್ತಡವನ್ನ ನಮ್ಮ ಮೇಲೆ ಹಾಕಂತ ಅವಶ್ಯಕತೆನೂ ಇಲ್ಲ. ಪರಿಪೂರ್ಣತೆ ಆಗತ್ತೆ. ನಮಗೆ ಪರಿಪೂರ್ಣತೆ ಇರಬೇಕು, ನನ್ನ ಲೈಫಲ್ಲಿ ಅಷ್ಟು ಪರಿಪೂರ್ಣತೆ ಇರಬೇಕು ಅನ್ನೋದು ಕೂಡ ಇಲ್ಲ. ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ನಮ್ಮ ಲೈಫಲ್ಲಿ ಏನು ಕೂಡ ಇಲ್ಲ. ನಾವು ಇರುವಂತೆ ಇದ್ರೆ ಸಾಕು, ಅದೇ ನಮ್ಗೆ ಸುಂದರ. ಗೊತ್ತಾಯ್ತಾ? ನಮ್ಮ ದೌರ್ಬಲ್ಯಗಳು ಯಾವಾಗ್ಲೂ ನಮ್ಗೆ ಶಕ್ತಿಯ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಕೊಳ್ಬೇಕು. ಫಸ್ಟ್ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಟ್ರಸ್ಟ್ ಯುವರ್ ಸೆಲ್ಫ್ ಅಂತ ಕೂಡ ಹೇಳ್ತದೆ. ಹಾಗಾದ್ರೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇದೀವಿ ಅಂತ ಅರ್ಥ. ಸಮ್ ಟೈಮ್ಸ್ ಲೈಫ್ ಕನ್ಫ್ಯೂಷನ್ ಆಗಿರುತ್ತೆ. ಡಿಸಿಷನ್ ತೆಗೆದುಕೊಳ್ಳೋದು ತುಂಬಾ ಟಫ್ ಆಗಿರ್ತದೆ. ಒಂದೊಂದ್ಸಾರಿ ನಮ್ಗೆ ಸಮಸ್ಯೆಗಳು ನಮ್ಮ ಲೈಫಲ್ಲಿ ಬರ್ತಾವೆ ಅಂದ್ರೆ ನಮಗೆ ತುಂಬಾನೇ ದ್ವಂದ್ವ ಆಗೋಗ್ಬಿಡ್ತೈತಿ, ಗೊಂದಲ ಆಗ್ಬಿಡ್ತೀವಿ ನಾವು. ಆಗ ನಮ್ಗೆ ಏನೋ ಒಂದು ಡಿಸಿಷನ್ ತೆಗೆದುಕೊಳ್ಳೋದು ತುಂಬಾ ಟಫ್, ಕಷ್ಟಕರವಾಗಿ ಬಿಟ್ಟಿರ್ತದೆ. ಅಲ್ಲ, ಒಂದು ವಿಷಯ ನೆನಪಿರ್ಲಿ ನಿಮ್ಗೆ, ನಿಮ್ಮ ಜೀವನದ ಎಲ್ಲ ಕೆಟ್ಟ ದಿನಗಳನ್ನು ನೀವು ದಾಟಿಕೊಂಡಿದ್ದೀರಿ ಎಂದು ಅರ್ಥ ಗೊತ್ತಾಗುತ್ತೆ ನಮ್ಗೆ. ಆ ಅರ್ಥ ನಿಮ್ಮೊಳಗೆ ಇದೆ, ಶಕ್ತಿ ಇದೆ. ನಾವೆಲ್ಲ ಕಷ್ಟ ದಿನಗಳನ್ನ, ಕೆಟ್ಟ ದಿನಗಳನ್ನ ದಾಟ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತ ನಿಮ್ಮೊಳಗೆ ಅರ್ಥವಾಗ್ತದೆ. ನಿಮ್ಮೊಳಗೆ ಅಂತ ಶಕ್ತಿ ಇದೆ, ನಿಮ್ಮೊಳಗೆ ಆಲ್ರೆಡಿ ಸ್ಟ್ರೆಂತ್ ಇದೆ. ಟ್ರಸ್ಟ್ ಯುವರ್ ಸೆಲ್ಫ್. ನಿಮ್ಮ ಇಂಟ್ಯೂಷನ್ ಮೇಲೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಅವತ್ತು ಪಾಸಿಟಿವ್ ಆಗಿ ಕೆಲಸ ಮಾಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗ್ಬಿಡ್ತವೆ.
ಆಮೇಲೆ ನಮಗೊಂದು ತುಂಬಾ ಭಯ, ಏನೋ ಒಂದ್ ಕೆಲಸ ಮಾಡಕ್ ಹೋಗ್ಲಿ ತುಂಬಾ ಭಯ ಆಗಿರ್ತದೆ. ಆ ಭಯವನ್ನು ಹೇಗೆ ಹೋಗ್ಲಾಡ್ಸೋದು? ಲೆಟ್ ಗೋ ಟು ಫಿಯರ್. ಫಿಯರ್ ಅನ್ನೋದೇನು? ಭಯ ಎಲ್ಲರಲ್ಲೂ ಇರುತ್ತೆ ಭಯ. ಭಯವನ್ನ ಬಿಡಬೇಕು. ಫಿಯರ್ ಅನ್ನೋದು ಎಲ್ಲರ ಲೈಫ್ ನಲ್ಲಿ ಕೂಡ ಇರುತ್ತೆ. ಬಟ್ ಫಿಯರ್ ಈಸ್ ಓನ್ಲಿ ಥಾಟ್. ಫಿಯರ್ ಅನ್ನೋದು ಒಂದು ಆಲೋಚನೆ ಅಷ್ಟೇ, ನಾಟ್ ದ ಟ್ರೂತ್. ಅದು ಸತ್ಯವಲ್ಲ. ಫಿಯರ್ ಹೇಳುತ್ತೆ ಯು ಕಾಂಟ್, ಇದು ಸಾಧ್ಯವಿಲ್ಲ, ನೀನ್ ಯಾವಾಗ್ಲೂ ಫಿಯರ್ ಅಲ್ಲೇ ಬದುಕ್ತಾ ಇರ್ತೀಯ, ಅದನ್ನ ಸಾಧ್ಯ ಇಲ್ಲ ಅಂತ ಹೇಳ್ತೈತೆ. ಬಟ್ ಯುವರ್ ಹಾರ್ಟ್ ಹೇಳುತ್ತೆ ಟ್ರೈ ಒನ್ಸ್, ನೀನು ಪ್ರಯತ್ನ ಪಡು ಅಂತ ಕೂಡ ಹೇಳುತ್ತೆ. ಇವತ್ತು ಫಿಯರ್ಗೆ ಹೇಳ್ಬಿಡಿ ಥ್ಯಾಂಕ್ ಯು ಬಟ್ ಐ ವಿಲ್ ಮೂವ್ ಫಾರ್ವರ್ಡ್. ಫಿಯರ್ಗೆ ನೀವ್ ಹೇಳ್ಬಿಡಿ, ನಿಮಗೆ ಬಹಳ ಭಯ ಆದಾಗ, ನಿಮ್ಗೆ ಏನಾದ್ರು ಒಂದು ದೊಡ್ಡ ಭಯ ಬಂದಾಗ, ನಿಮ್ಗೆ ಏನಾದ್ರು ಒಂದು ದೊಡ್ಡ ಸಮಸ್ಯೆ ಬಂದಾಗ, ನಿಮ್ಗೆ ಫಿಯರ್ ಆದಾಗ ಹೇಳ್ಬಿಡಿ, ನಾನು ಮುಂದುವರಿತೀನಿ, ಐ ವಿಲ್ ಮೂವ್ ಫಾರ್ವರ್ಡ್, ನಾನು ಮುಂದೆ ಹೋಗ್ತೀನಿ, ಸಾಕ್ತೀನಿ, ನಾನು ಇಲ್ಲಿಗೆ ಸ್ಟ್ರಕ್ ಆಗಲ್ಲ ಅಂತ ನೀವು ಹೇಳ್ಬಿಡಿ. ಆಮೇಲೆ ಸ್ಮಾಲ್ ಸ್ಟೆಪ್ಸ್, ಸಣ್ಣ ಹೆಜ್ಜೆಗಳು ಇಡ್ಬೇಕು ನಾವು. ದೊಡ್ಡ ಕನಸುಗಳನ್ನ ಕಾಣಕ್ ಹೋಗ್ಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ನಾವು ಸಣ್ಣ ಸ್ಟೆಪ್ ಅಲ್ಲೇ ನಾವು ಹ್ಯಾಪಿನೆಸ್ ಇದೆ, ನಮ್ಗೆ ಒಂದು ಖುಷಿ ಕೊಡುತ್ತವೆ. ದೊಡ್ಡಕ್ಕೆ ನಾವು ಕೈ ಹಾಕಕ್ ಹೋಗ್ಬಿಟ್ರೆ ಫಸ್ಟ್ ನಾವು ಫೇಲ್ಯೂರ್ ಆಗ್ಬಿಡ್ತೀವಿ, ಆಗ ನಮ್ಗೆ ಏನು ಸಕ್ಸಸ್ ಆಗಲ್ಲ. ಅದಕ್ಕೆ ಹೇಳೋದು, ಬಿಗ್ ಸಕ್ಸಸ್ ಓವರ್ ನೈಟ್ ಬರಲ್ಲ. ಒಂದ್ ಬಿಗ್ ಸಕ್ಸಸ್ ಅನ್ನೋದು ನಮಗ್ ಒಂದೇ ರಾತ್ರಿಗೆ ಯಾವತ್ತು ನಾವು ಇವತ್ತು ಒಂದ್ ದೊಡ್ಡ ಶ್ರೀಮಂತರಾಗ್ಬೇಕು, ನನಗೆ ಸಾಕಷ್ಟು ನಾಳೆ ತುಂಬಾ ನಮ್ಮಲ್ಲಿ ಎದ್ದು ನಾಳೆ ತಕ್ಷಣ ಸಖತ್ ಹಣ ಬರ್ಬೇಕು ಅನ್ನೋದು ಅದು ಸಾಧ್ಯನೇ ಇಲ್ಲ. ಬಟ್ ಸ್ಮಾಲ್ ಸ್ಟೆಪ್ಸ್ ಇದಾವಲ್ಲ, ಡೈಲಿ ಮ್ಯಾಜಿಕ್ ಮಾಡ್ತವೆ. ಸಣ್ಣ ಆಸೆಗಳು, ಸಣ್ಣ ಸ್ಟೆಪ್ ಇಡ್ಕೊಂತ ಹೋದ್ರೆ ನಾವು ನಮ್ಗೆ ಡೈಲಿ ಲೈಫಿನಲ್ಲಿ ನಮ್ಗೆ ಎಲ್ಲ ಸಕ್ಸಸ್ ತಂದು ಕೊಡ್ತವೆ. ಇವತ್ತು ಒಂದು ಗುಡ್ ಹ್ಯಾಬಿಟ್ ಇಟ್ಕೊಳ್ಳೋಣ, ಒಂದು ಕೈಂಡ್ ವರ್ಡ್, ಒಂದು ಪಾಸಿಟಿವ್ ಥಾಟ್. ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ಬೇಕು ನಾವು. ಯಾವಾಗ್ಲೂ ನಮ್ಮ ಮನಸ್ಸಿನ ನೆಗೆಟಿವೇ ಬರಬಾರ್ದು. ನೆಗೆಟಿವ್ ಅಲ್ಲಿ ಬಂತು ಅಂದ್ರೆ ನಾವು ಆವಾಗ ಎದ್ದಳಲ್ಲ, ನಮ್ಮ ಮೂಡ್ ಚೇಂಜು, ಅವತ್ತು ಇಡೀ ದಿನ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಒಂದು ಒಳ್ಳೆ ಗುಡ್ ಹ್ಯಾಬಿಟ್ ಇಟ್ಕೋಬೇಕು, ಒಂದು ಕೈಂಡ್ ವರ್ಡ್ ಇಟ್ಕೋಬೇಕು. ನಾವು ಯಾವಾಗ್ಲೂ ಒಂದು ಪಾಸಿಟಿವ್ ಥಿಂಕಿಂಗೇ ಮಾಡ್ಬೇಕು ಯಾವಾಗ್ಲೂ ನಾವು. ಸ್ಲೋ ಪ್ರೋಗ್ರೆಸ್ ಇಸ್ ಸ್ಟಿಲ್ ಪ್ರೋಗ್ರೆಸ್ ಅಂತಾನು ಕೂಡ ಹೇಳ್ತಾರೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಗ್ರಾಟಿಟ್ಯೂಡ್ ಹೇಳ್ಬೇಕು. ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಹೇಳ್ಬೇಕು ನಾವು. ನಿಮ್ಮ ಜೀವನದಲ್ಲಿ 3 ಒಳ್ಳೆಯ ವಿಷಯಗಳನ್ನು ನೆನಪಿಸ್ಕೊಳ್ಬೇಕು ನೀವು. ಯಾವುದಂದ್ರೆ ನಿಮ್ಮ ಕುಟುಂಬ, ನಿಮ್ಮ ಸಂಸಾರ, ನಿಮ್ಮ ಮನೆ, ನಿಮ್ಮ ಆರೋಗ್ಯ, ಒಂದು ಶಾಂತ ಕ್ಷಣ. ಇವುಗಳನ್ನು ನೀವು ಯಾವಾಗ್ಲೂ ನೆನೆಸ್ಕೊಳ್ತಿರ್ಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಗ್ರಾಟಿಟ್ಯೂಡ್ ಚೇಂಜಸ್ ಎವ್ರಿಥಿಂಗ್. ಗ್ರಾಟಿಟ್ಯೂಡ್ ಅನ್ನೋದು ಯಾವಾಗ್ಲೂ ಏನ್ ಮಾಡುತ್ತೆ? ಚೇಂಜ್ ಮಾಡುತ್ತೆ, ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ. ಲೆಸ್ ಕಾಂಪ್ಲಿಮೆಂಟ್ಸ್, ಮೋರ್ ಪೀಸ್. ಲೆಸ್ ಸ್ಟ್ರೆಸ್, ಮೋರ್ ಕ್ಲಾರಿಟಿ. ನಮಗೆ ನೋಡಿ ಹಿಂಗ್ ಕೊಡುತ್ತೆ ಅಂದ್ರೆ, ನಾವು ಲೆಸ್ ಕಾಂಪ್ಲಿಮೆಂಟ್ಸ್, ಏನು ಕಾಂಪ್ಲಿಮೆಂಟ್ಸ್? ಮೋರ್ ಪೀಸ್, ತುಂಬಾ ಹೆಚ್ಚಿಗಾಗಿ ನಮಗೆ ಶಾಂತತೆಯನ್ನ ಕೊಡ್ತದೆ. ಆಮೇಲೆ ಲೆಸ್ ಸ್ಟ್ರೆಸ್, ಎಲ್ಲ ಸ್ಟ್ರೆಸ್ ಎಲ್ಲ ಹೋಗ್ಬಿಡ್ತದೆ. ಮೋರ್ ಒಂದು ಕ್ಲಾರಿಟಿ ನಮ್ಮ ಲೈಫ್ ಅಲ್ಲಿ ಬರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಗ್ರಾಟಿಟ್ಯೂಡ್ ಅನ್ನ ಹೇಳ್ಬೇಕು. ಬ್ರಹ್ಮಾಂಡಕ್ಕೆ, ಆಮೇಲೆ ನಮ್ಮ ತಂದೆ ತಾಯಿಗೆ, ನಮ್ಮ ದೇಹಕ್ಕೆ, ನಾವು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ, ಅದಕ್ಕೂ ಪ್ರತಿಯೊಂದಕ್ಕೂ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳ್ಬೇಕು. ಥ್ಯಾಂಕ್ ಯು ಅಂತ ಹೇಳ್ಬೇಕು. ಆ ಬ್ರಹ್ಮಾಂಡಕ್ಕೆ, ನಮ್ ಬ್ರಹ್ಮಾಂಡ ಎಲ್ಲ ಕೊಡುತ್ತೆ ನಮ್ಗೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ಬೇಕು. ಯು ಡಿಸರ್ವ್ ಹ್ಯಾಪಿನೆಸ್. ಯಾವಾಗ್ಲೂ ಹ್ಯಾಪಿನೆಸ್ ಆಗಿ ಇರ್ಬೇಕು ನಾವು. ಈಗ ಸಂತೋಷ ಅನ್ನೋದು ನಮ್ಮ ಹಕ್ಕು. ನಾವು ಸಂತೋಷವಾಗಿರಲು ಈ ಭೂಮಿ ಮೇಲೆ ಅರ್ಹರು ಎಲ್ಲರೂ. ಯು ಕಾಂಟ್ ನೀಡ್ ಪರ್ಮಿಷನ್ ಫ್ರಮ್ ಎನಿ ಒನ್. ಯಾರನ್ನು ನಾವು ಸಂತೋಷವಾಗಿರ್ಲಿಕ್ಕೆ ನಾವು ಯಾರ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗಿಲ್ಲ. ಟು ಸ್ಮೈಲ್, ಟು ರೆಸ್ಟ್, ಟು ಬಿ ಪೀಸ್ಫುಲ್. ಎಲ್ಲ ನಗಲು, ವಿಶ್ರಾಂತಿ ಪಡಲು, ಶಾಂತವಾಗಿ ನೆಮ್ಮದಿಯಾಗಿ ಜೀವನ ಮಾಡಲು ಯಾರ ಅನುಮತಿ ನಮ್ಗೆ ಬೇಕಾಗಿಲ್ಲ. ಸೆಲ್ಫ್ ಕೇರ್ ಇರ್ಬೇಕು ನಮಗೆ. ಫಸ್ಟ್ ನಮ್ಮನ್ನ ನಾವು ಸೆಲ್ಫ್ ಕೇರ್ ಮಾಡ್ಕೋಬೇಕು. ಆರೋಗ್ಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ನಾವು ಸೆಲ್ಫ್ ಕೇರ್ ತಗೊಳ್ಬೇಕು. ಸೆಲ್ಫ್ ಕೇರ್ ಅಂದ ತಕ್ಷಣ ನಮ್ಗೆ ಅಯ್ಯೋ ನಾವು ಸೆಲ್ಫಿಶ್, ಸ್ವಾರ್ಥ ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಸ್ವಾರ್ಥ ಅಲ್ಲ. ಸೆಲ್ಫ್ ಕೇರ್ ಈಸ್ ನಾಟ್ ಸೆಲ್ಫಿಶ್, ಇಟ್ ಈಸ್ ನೆಸೆಸರಿ. ಅದು ನಮ್ಮ ಅಗತ್ಯವಾಗಿ ಬೇಕಾಗಿದೆ, ಅಗತ್ಯತೆ ಇದೆ ನಮಗೆ. ಸೆಲ್ಫ್ ಕೇರ್ ಅನ್ನೋದು ಅಗತ್ಯ. ನಮ್ಮ ಗಾರ್ಡನ್ ಅಲ್ಲಿ ಬಂದಿದೆ ಪಕ್ಷಿ, ಎಷ್ಟು ಚೆನ್ನಾಗಿದೆ ನೋಡಿ. ಚಾಲೆಂಜಸ್ ಮೇಕ್ ಯು ಸ್ಟ್ರಾಂಗ್. ನಾವು ಏನಾದ್ರೂ ಒಂದು ಚಾಲೆಂಜ್ ತಗೊಂಡ್ರೆ ನಾವು ಸ್ಟ್ರಾಂಗರ್ ಆಗ್ತೀವಿ. ಲೈಫ್ ಸ್ಮೂತ್ ಆಗಿದ್ರೆ ಸ್ಟ್ರೆಂತ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಾವು ಲೈಫ್ ಅನ್ನ ನಾವು ತುಂಬಾ ಸ್ಮೂತ್, ಅಯ್ಯೋ ನನ್ಗೇನು ಮಾಡಕ್ಕಾಗಲ್ಲ, ನಾನು ತುಂಬಾ ಸೈಲೆಂಟ್ ಇದ್ದೀನಿ, ನನ್ಗೇನು ಬರಲ್ಲ, ಹಾಗೆ ಹೀಗೆ ಅಂತಂದ್ರೆ ನಾವ್ ಯಾವಾಗ ಸ್ಟ್ರೆಂತ್ ಆಗೋದು? ನಾವ್ ಆಗೋದೇ ಇಲ್ಲ. ನಮ್ಮನ್ನ ನೆಗೆಟಿವ್ ತುಳಿದು ಹಾಕ್ಬಿಡ್ತಾರೆ. ಅದಕ್ಕೆ ನಾವ್ ಯಾವಾಗ್ಲೂ
ಸ್ಟ್ರೆಂತ್ ಆಗಿರ್ಬೇಕು. ಜೀವನ ಯಾವಾಗ್ಲೂ ಸುಲಭವಾಗಿದ್ರೆ ನಾವು ಬಲಿಷ್ಠರಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಪ್ರಾಬ್ಲಮ್ಸ್ ಟೀಚ್ ಯು ಪೇಷನ್ಸ್. ನಮಗೆ ಪ್ರಾಬ್ಲಮ್ಸ್ ಅನ್ನು ಬರ್ತವೆ, ಕಷ್ಟಗಳು, ನೂರಾರು ಕಷ್ಟಗಳು ಬರ್ತವೆ. ಅವೆಲ್ಲ ನಮ್ಗೆ ಏನ್ ಕಲ್ಸಕ್ ಬರ್ತವೆ ಅಂದ್ರೆ ಪೇಷನ್ಸ್ ಕಲ್ಸಕ್ ಬರ್ತವೆ, ಸಹನೆಯನ್ನ ಕಲ್ಸಕ್ ಬರುತ್ತವೆ. ಪೈನ್ ಬರ್ತವೆ. ಪೈನ್ ಟೀಚರ್ಸ್ ಯು ಡೆಪ್ತ್. ಪ್ರತಿಯೊಂದು ಕಷ್ಟವು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಪ್ರಿಪೇರ್ ಮಾಡುತ್ತೆ, ನಮ್ಮನ್ನ ಮೇಲ್ಮಟ್ಟಕ್ಕೆ ಹೋಯ್ತಾ ಇರ್ತದೆ. ಟ್ರಸ್ಟ್ ದ ಪ್ರೊಸೆಸ್. ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಬೇಕು ನಾವು ಫಸ್ಟ್. ಐ ಆಮ್ ಕಾಮ್, ನನ್ನ ಮನಸ್ಸು ಶಾಂತವಾಗಿದೆ. ಐ ಆಮ್ ಸ್ಟ್ರಾಂಗ್, ನಾನು ಬಲವಾಗಿದ್ದೇನೆ. ಐ ಆಮ್ ಬೆಸ್ಟ್, ನಾನು ಎಲ್ಲರಿಗಿಂತ ಬೆಸ್ಟ್ ಅಂತ ಆಗಿದ್ದೇನೆ ಅಂತ ಅನ್ಕೊಳ್ಳಿ. ಗುಡ್ ಥಿಂಗ್ಸ್ ಆರ್ ಕಮಿಂಗ್, ನನ್ನ ಕಡೆ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ನಮಗೆ ಬ್ರಹ್ಮಾಂಡ, ಯೂನಿವರ್ಸ್ ನನಗಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಒಳ್ಳೆಯದನ್ನ ಕಳಿಸ್ಕೊಡ್ತಾ ಇದೆ. ನಿಮ್ಮ ಮನಸ್ಸಿಗೂ, ದೇಹಕ್ಕೂ, ಬ್ರಹ್ಮಾಂಡಕ್ಕೂ, ಆಕಾಶಕ್ಕೂ, ಭೂಮಿ ತಾಯಿಗೂ ಎಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳಿ. ಯಾವಾಗಲೂ ಬ್ರಹ್ಮಾಂಡಕ್ಕೆ ಒಂದು ಥ್ಯಾಂಕ್ ಯು ಹೇಳ್ತಾರೆ. ಯಾಕೆಂದ್ರೆ ಆ ಬ್ರಹ್ಮಾಂಡ ನಮಗೆ ಒಳ್ಳೆಯ ದಿನವನ್ನು, ನಮಗೋಸ್ಕರ ಒಂದು ಕೆಲಸ ಮಾಡ್ತಾ ಇರ್ತದೆ, ನಮ್ಗೆ ಒಳ್ಳೆಯ ದಿನಗಳನ್ನ ಕಳಿಸ್ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಹೇಗೆ ನಾವು ಪಾಸಿಟಿವ್ ಆಗಿ ಇರಬೇಕು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Thank you for spending this time with yourself. Have a peaceful day, positive day. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.